ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಹರಿನಾಥ್ ರೆಡ್ಡಿ ಅಂತ. ನಾನು ಸಾಫ್ಟ್ವೇರ್ ಇಂಜಿನಿಯರು, ಹಾಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತೀನಿ. ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಲು ಕಾರಣವೇನು ಅಂತಂದರೆ, ಮೂಲತಃ ಅಗ್ರಿಕಲ್ಚರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿರುವನು. ಇಲ್ಲಿ ನಮ್ಮ ತಂದೆ ಆದಂಥವರು 20 ವರ್ಷದ ಹಿಂದೆ ಮಾಡ್ತಿರುವ ಅಗ್ರಿಕಲ್ಚರ್ಗೂ ಈಗ ಮಾಡ್ತಿರುವ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ಗೂ ತುಂಬ ವ್ಯತ್ಯಾಸ ಇದೆ. ಈಗಿನ ಕಾಲದಲ್ಲಿ ರೈತರು ತುಂಬ ಲಾಸ್ ಆಗ್ತಿದ್ದಾರೆ ಮತ್ತು ಅವರ ಆರೋಗ್ಯನೂ ಕೆಡುತ್ತಿದೆ. ಯಾಕಪ್ಪ ಅಂತಂದರೆ, ಅವರು ಉಪಯೋಗಿಸುವ ರಾಸಾಯನಿಕ ಗೊಬ್ಬರಗಳು ಮತ್ತು ಪೆಸ್ಟಿಸೈಡ್ಸ್, ಸ್ಪ್ರೇ ಮಾಡುವ ಪೆಸ್ಟಿಸೈಡ್ಸಿಂದ ಅವ್ರಿಗೆ ಆರೋಗ್ಯನೂ ಕೆಡುತ್ತಿದೆ ಮತ್ತು ಇನ್ಪುಟ್ ಕಾಸ್ಟ್ ಅನ್ನೋದು ತುಂಬ ಇನ್ಕ್ರೀಸ್ ಆಗ್ತಿದೆ. ಇವರು ಕೊಡ್ತಿರುವ ವೆಜಿಟೇಬಲ್ಸು ಮತ್ತು ಫುಡ್ ಗ್ರೈನ್ಸ್ ಆಗಿರ್ಬೋದು, ಇದು ಗ್ರಾಹಕರು ತಿಂದಾಗ ಅಲ್ಲಿ ಕೆಮಿಕಲ್ ರೆಸಿಡ್ಯೂಸು ಹಾಗೇ ಇರ್ತವೆ. ಅದು ತಿಂದಾಗ ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆ. ಅದರಿಂದ ಅನೇಕ ಕಾಯಿಲೆಗಳು ಬರ್ತಾ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ನಾನು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನಾನು ಏನಾದರೂ ಮಾಡಬೇಕು ಅಂತ ರಿಸರ್ಚ್ ಮಾಡಿದಾಗ ನನಗೆ ಕಾಣಿಸಿದ್ದು ನ್ಯಾಚುರಲ್ ಫಾರ್ಮಿಂಗ್ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್. ಸೊ ಇದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ನಾನು GKVK ಅವ್ರನ್ನ ಅಪ್ರೋಚ್ ಆದಾಗ ಅವರು ಹೇಳಿದ್ದು ನನಗೆ, ನಿಮ್ಮ ಚಿಂತಾಮಣಿ KVKಯಲ್ಲಿ ಹೋಗಿ ವಿಚಾರಿಸಪ್ಪ, ಅಲ್ಲಿ ನಿಮಗೆ ಒಳ್ಳೆ ಗೈಡೆನ್ಸ್ ಸಿಗುತ್ತೆ ಅಂತ ಹೇಳಿದರು. ನಾನು ಅಲ್ಲಿ ಹೋಗಿಬಿಟ್ಟು ಡಾಕ್ಟರ್ ಪಾಪರೆಡ್ಡಿ ಸರ್ ಅವ್ರನ್ನ, ಡಾಕ್ಟರ್ ತನ್ವೀರ್ ಅಹಮದ್ ಸರ್ ಅವ್ರನ್ನ ಮತ್ತು ಡಾಕ್ಟರ್ ಸೌಮ್ಯ ಮೇಡಮ್ ಅವ್ರನ್ನ ಮೀಟ್ ಆಗಿಬಿಟ್ಟು ಹೀಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ, ನಾನು ಏನು ಮಾಡಬೇಕಂತಿದ್ದೀನಿ ಅಂತ. ಸೊ ಅವರು ಹೇಳಿದ್ದು, ನೀನು ಸ್ಟಾರ್ಟ್ ಮಾಡಪ್ಪ, ನಾವು ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಡ್ತೀವಿ ನಿನಗೆ, ನಾವು ಎಂಕರೇಜ್ ಮಾಡಿದ್ರು. ಸೊ ನಾನು ಆವಾಗ ನಮ್ಮ ತೋಟದಲ್ಲಿ ಹೋಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದೆ. ಹಾಗೆ ಮಧುಚಂದನ್ ಸರ್ ಆರ್ಗ್ಯಾನಿಕ್ ಮಂಡ್ಯ ಅವರು ವೀಕೆಂಡ್ ಫಾರ್ಮಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರು. ನಾನು ಅಲ್ಲಿ ಹೋಗ್ಬಿಟ್ಟು ಮಲ್ಟಿ ಕ್ರಾಪ್ ವೆಜಿಟೇಬಲ್ಸ್ನ ಹೇಗೆ ಬೆಳೆಯೋದು ಅಂತ ಹೇಳ್ಬಿಟ್ಟು ಅಲ್ಲಿ ತಿಳ್ಕೊಂಡು ನಾನು ಸ್ಟಾರ್ಟ್ ಮಾಡಿ ನನ್ನದೇ ಆದಂತಹ ಭೂಸಂಕಲ್ಪ ಆರ್ಗ್ಯಾನಿಕ್ಸ್ ಅನ್ನೋ ಕಂಪ್ನಿನ ಸ್ಟಾರ್ಟ್ ಮಾಡಿಕೊಂಡು ನಾನು ನಮ್ಮ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನನಗೆ ಪ್ರಮುಖವಾಗಿ ಕಾಡಿದ್ದು ಮಾರುಕಟ್ಟೆ ಸಮಸ್ಯೆ. ಡಾಕ್ಟರ್ ತನ್ವೀರ್ ಅಹಮದ್ ಸರ್ ಅವ್ರನ್ನ ಮೀಟ್ ಆದಾಗ ಅವರು ನನಗೆ ಹೇಳಿದ್ದು, ನಮ್ಮ ಕಡೆಯಿಂದ ಕೃಷಿ ಮೇಳದಲ್ಲಿ ನಿಮಗೆ ಒಂದು ಸ್ಟಾಲನ್ನು ಕೊಡಿಸ್ತೀವಿ, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ಕೊಳ್ಳಿ. ಹಾಗೆ ಬೆಂಗಳೂರು GKVK ಅವರು ಒಂದು ಕೃಷಿ ಸಂತೆ ಸ್ಟಾರ್ಟ್ ಮಾಡ್ತಿದ್ದಾರಪ್ಪ. ಇದು GKVK ವೈಸ್ ಚಾನ್ಸಲರ್ ಆಗಿರುವಂತಹ ಡಾಕ್ಟರ್ SV ಸುರೇಶ್ ಸರ್ ಅವರು ಸ್ಟಾರ್ಟ್ ಮಾಡ್ತಿದ್ದಾರೆ. ನೀನು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ಕೋಬೋದು ಅಂತ. ಇದು ತಿಂಗಳ ಕೊನೆ ಸ್ಯಾಟರ್ಡೆ ಇರ್ತದೆ ಈ ಕೃಷಿ ಸಂತೆ. ನಾನು ಅಲ್ಲಿ ಹೋಗ್ಬಿಟ್ಟು ಸೇಲ್ ಮಾಡ್ಕೋಬೋದು ಅಂತ ಹೇಳಿದರು. ಸೊ ನಾನು ಒಂದು 2 ಕೃಷಿ ಸಂತೆಗಳಿಂದ ಇಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ. ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಕಸ್ಟಮರ್ಸು ಖುಷಿ ಪಡ್ತಿದ್ದಾರೆ ನಮ್ಮ ಪ್ರಾಡಕ್ಟ್ಸ್ ನೋಡಿಬಿಟ್ಟು, ನಮ್ಮ ವೆಜಿಟೇಬಲ್ಸ್ ನೋಡಿಬಿಟ್ಟು. ಸೊ ನಮಗೂ ಒಳ್ಳೆ ಆದಾಯ ಸಿಗ್ತಾ ಇದೆ. ಸೊ ಈ ಕೃಷಿ ಸಂತೆಯನ್ನು ಸ್ಟಾರ್ಟ್ ಮಾಡಿರುವಂತಹ ಡಾಕ್ಟರ್ SV ಸುರೇಶ್ ಸರ್ ಅವ್ರಿಗೆ ಮತ್ತು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರುವಂತಹ ಚಿಂತಾಮಣಿ KVK ಪಾಪರೆಡ್ಡಿ ಸರ್ ಅವ್ರಿಗೆ, ತನ್ವೀರ್ ಅಹಮದ್ ಸರ್ ಅವ್ರಿಗೆ ಮತ್ತು ಸೌಮ್ಯ ಮೇಡಮ್ ಅವ್ರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.